ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನೋಡಿ, ಗ್ಯಾಸ್ ಸಪ್ಲೈ ಇಲ್ಲದೆ ಯಾವ ರೀತಿಯಾಗಿ ಶ್ರೀಕೃಷ್ಣ ವೈಭವ್ ಹೋಟೆಲ್ ಅನ್ನ ಬಂದ್ ಮಾಡಲಾಗಿದೆ ಅನ್ನೋದನ್ನ ಗಮನಿಸಿದ್ರಿ. ಅದೇ ರೀತಿಯಾಗಿ ಉಡುಪಿ ಆತಿಥ್ಯ ಹೋಟೆಲ್ ಅನ್ನು ಕೂಡ ಕ್ಲೋಸ್ ಮಾಡಲಾಗಿದೆ. ಅಲ್ಲಿನ ವಸ್ತುಸ್ಥಿತಿ ಹೇಗಿದೆ, ಪರಿಸ್ಥಿತಿ ಹೇಗಿದೆ ಅನ್ನೋದರ ಕುರಿತು ಉಲ್ಲಾಸ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಸದ್ಯ ನಾನು ನಗರದ ಹೃದಯ ಭಾಗ ಮೆಜೆಸ್ಟಿಕ್ ನಲ್ಲಿದ್ದೀನಿ. ಸೊ ಮೆಜೆಸ್ಟಿಕ್ ನಲ್ಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ನ ಕೊರತೆಯಿಂದಾಗಿ ಹೋಟೆಲ್ಗಳು ಬಂದ್ ಆಗ್ತಿದಾವೆ. ನನ್ನ ಬಲಭಾಗದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದು ಉಡುಪಿ ಆತಿಥ್ಯ ಅನ್ನುವಂತಹ ಪ್ಯೂರ್ ವೆಜ್ ರೆಸ್ಟೋರೆಂಟ್ ನಗರದ ಹೃದಯ ಭಾಗದಲ್ಲೇನೆ ಇರುವಂತಹ ಈ ಒಂದು ಹೋಟೆಲ್ ಈಗ ಬಂದ್ ಆಗಿರುವಂತದ್ದು. ಬಂದ್ ಆಗಿರ್ಲಿಕ್ಕೆ ಕಾರಣ ಏನು ಅಂತದ್ದು ಎಲ್ರಿಗೂ ಕೂಡ ಗೊತ್ತಿದೆ. ಕಮರ್ಷಿಯಲ್ ಸಿಲಿಂಡರ್ ನ ಪೂರೈಕೆ ಬೆಂಗಳೂರಿನಲ್ಲಿ ಕಳೆದ 3-4 ದಿನಗಳಿಂದ ಸಮರ್ಪಕವಾಗಿ ಆಗ್ತಾ ಇಲ್ಲ ಅಂತ ಹೇಳಿ. ಅಂದ್ರೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಹೋಟೆಲ್ಗಳಿಗೆ ನೀವು ಪ್ರಿಯಾರಿಟಿಯನ್ನ ಕೊಡೋದು ಬೇಡ, ಎಸೆನ್ಷಿಯಲ್ ಇರುವಂತಹ ಸರ್ವಿಸ್ಗಳಿಗೆ, ಎಸೆನ್ಷಿಯಲ್ ಇರುವಂತಹ ವಲಯಗಳಿಗೆ ಮಾತ್ರ ನೀವು ಕಮರ್ಷಿಯಲ್ ಸಿಲಿಂಡರ್ ನ ಕೊಡಬೇಕು ಅನ್ನುವಂತ ಒಂದು ಮೌಖಿಕ ಆದೇಶ ಬಂದಿದೆ. ಸೊ ಹೀಗಾಗಿನೇ ಹೋಟೆಲ್ಗಳಿಗೆ ನಿಗದಿತ ವೇಳೆಗೆ ಸಿಗಬೇಕಾದಂತಹ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹೀಗಾಗಿನೇ ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ಇರುವಂತಹ ಕಮರ್ಷಿಯಲ್ ಸಿಲಿಂಡರ್ ನ ಬ್ಲಾಕ್ ಅಲ್ಲಿ ಮಾರುವಂತಹ ಕೆಲಸ ಆಗ್ತಾ ಇದೆ. ಸೊ 1940 ರಿಂದ 50 ರೂಪಾಯಿ ಸಿಗ್ತಾ ಇರುವಂತಹ ಒಂದೊಂದು ಇದು ಕಮರ್ಷಿಯಲ್ ಸಿಲಿಂಡರ್ 3,000, 4,000, 5,000 ರೂಪಾಯಿ ತನಕ ಕೂಡ ಚಾರ್ಜ್ ಮಾಡುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಸೊ ಹೀಗಾಗಿನೇ ಹೋಟೆಲ್ಗಳು ಒಂದೊಂದಾಗಿ ಬಂದ್ ಆಗ್ತಾ ಇರುವಂತದ್ದು. ಸದ್ಯ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆ 12 ಗಂಟೆ ತನಕ ಕೂಡ ಈ ಒಂದು ಹೋಟೆಲ್ ಓಪನ್ ಆಗಿರ್ತಾ ಇತ್ತು. ಆದ್ರೆ ಇದೀಗ ಕಮರ್ಷಿಯಲ್ ಸಿಲಿಂಡರ್ ನ ಕೊರತೆಯಿಂದಾಗಿ ಈ ಹೋಟೆಲ್ ಸಂಪೂರ್ಣವಾಗಿ ಬಂದ್ ಆಗಿದೆ. ಈ ನಾವು ಹೋಟೆಲ್ ಮಾಲೀಕರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಪರಿಸ್ಥಿತಿ ಸರಿಯಾಗೋ ತನಕ ಕೂಡ ನಾವು ಹೋಟೆಲ್ ನ ಓಪನ್ ಮಾಡೋದಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಿದ್ದಾರೆ. ಸೊ ಆದಷ್ಟು ಬೇಗ ಪರಿಸ್ಥಿತಿ ತಿಳಿ ಆಗ್ಲಿ ಅನ್ನುವಂತದ್ದು ಕೂಡ ಅವರ ಆಶಯ ಆಗಿದೆ. ಕ್ಯಾಮರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.